ನಮಸ್ಕಾರ ಸ್ನೇಹಿತರೆ, ಸ್ನೇಹಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ದಿನದಂದು ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಕಳಸ ಸ್ಥಾಪನೆ, ನೈವೇದ್ಯ, ಯಾವ ಮಂತ್ರವನ್ನು ಪಠಿಸಬೇಕು, ಅರ್ಚನೆ ಮಾಡುವ ವಿಧಾನ, ಹಾಗೆ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡುವ ವಿಧಾನ, ಜೊತೆಗೆ ಈ ದಿನದಂದು ಚಿನ್ನ ಮತ್ತು ಬೆಳ್ಳಿಯನ್ನು ಕೊಳ್ಳಲು ಸಾಧ್ಯವಾಗದವರು ಚಿನ್ನಕ್ಕೆ ಸಮಾನವಾಗಿರುವ ಯಾವ ವಸ್ತುವನ್ನು ಮನೆಗೆ ತರಬೇಕು, ಅಕ್ಷಯ ತೃತೀಯದ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಅಕ್ಷಯ ತೃತೀಯ ಹಬ್ಬದ ದಿನ ಲಕ್ಷ್ಮೀ ಪೂಜೆಗೆ ವಿಶೇಷವಾದ ಮಹತ್ವವಿದೆ. ಈ ದಿನ ಬೆಳಿಗ್ಗೆ ಬೇಗ ಎದ್ದು ತಲೆಗೆ ಸ್ನಾನವನ್ನು ಮಾಡಿಕೊಂಡು ಶುದ್ಧವಾದ ಬಟ್ಟೆಯನ್ನು ಧರಿಸಿ ಮೊದಲಿಗೆ ಪೂಜಾ ಸ್ಥಳವನ್ನು ಸ್ವಚ್ಛ ಮಾಡಿ ಪೂಜಾ ಸ್ಥಳದಲ್ಲಿ ಒಂದು ಪೀಠವನ್ನು ಸಿದ್ಧಪಡಿಸಿಕೊಳ್ಳಿ. ಹಾಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹವಿದ್ದರೆ ಅದನ್ನು ಮೊದಲಿಗೆ ಸ್ಥಾಪನೆ ಮಾಡಿ ನಂತರ ಪೀಠದ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿ. ಅಷ್ಟದಳ ಪದ್ಮ ರಂಗೋಲಿಗೆ ಅರಿಶಿನ, ಸ್ವಲ್ಪ ಕುಂಕುಮವನ್ನು ಇಟ್ಟು ಅದರ ಮೇಲೆ ಒಂದು ತಟ್ಟೆ ಅಂದರೆ ತಾಮ್ರ, ಬೆಳ್ಳಿ ಅಥವಾ ಹಿತ್ತಾಳೆಯ ತಟ್ಟೆಯನ್ನೇ ಇಡಬೇಕು. ಸ್ಟೀಲ್ ತಟ್ಟೆಯನ್ನು ಬಳಸಬೇಡಿ. ನಂತರ ಆ ತಟ್ಟೆಗೆ ಅಕ್ಕಿಯನ್ನು ಹಾಕಿ ಹರಡಿ ಅಕ್ಕಿಯ ಮೇಲ್ಭಾಗದಲ್ಲೂ ಕೂಡ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿ. ಅಂದರೆ ಅಕ್ಕಿಯಲ್ಲಿ ನಿಮ್ಮ ಬೆರಳಿನ ಸಹಾಯದಿಂದ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿ. ನಂತರ ಅದಕ್ಕೆ ಅರಿಶಿನ, ಕುಂಕುಮ, ಸ್ವಲ್ಪ ಅಕ್ಷತೆಯನ್ನು ಹಾಕಿ ಆ ಅಷ್ಟದಳ ಪದ್ಮ ರಂಗೋಲಿಯ ಮೇಲೆ ಕಳಸದ ಬಿಂದಿಗೆ ಅಥವಾ ಚೊಂಬನ್ನು ಇಡಿ. ಕಳಸದ ಬಿಂದಿಗೆಯೂ ಅಷ್ಟೇ ತಾಮ್ರ, ಹಿತ್ತಾಳೆ ಅಥವಾ ಬೆಳ್ಳಿಯದ್ದೇ ಆಗಿರಬೇಕು. ಯಾವುದೇ ಕಾರಣಕ್ಕೂ ಸ್ಟೀಲ್ ಚೊಂಬನ್ನು ಬಳಸಬೇಡಿ. ನಂತರ ಆ ಚೊಂಬಿಗೆ ಮುಕ್ಕಾಲು ಭಾಗದಷ್ಟು ಶುದ್ಧವಾದ ನೀರನ್ನು ಹಾಕಿ ಜೊತೆಗೆ ಮಂಗಳಕರವಾದ ವಸ್ತುಗಳನ್ನು ಕಳಸದಲ್ಲಿ ಹಾಕಬೇಕು. ನೀರನ್ನು ಹಾಕಿದ ನಂತರ ಅರಿಶಿನ, ಕುಂಕುಮ, ಸ್ವಲ್ಪ ಅಕ್ಷತೆ, ಒಂದು ಬಿಡಿ ಹೂವು, ಒಂದು ನಾಣ್ಯ, ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ಚಿಕ್ಕ ಪುಟ್ಟದ್ದು ಯಾವುದಾದರೂ ಒಡವೆ ಅದು ಇದ್ದರೆ ಅಂದರೆ ಚಿನ್ನ ಬೆಳ್ಳಿ ಇದ್ದರೆ ಅದನ್ನು ಕೂಡ ಕಳಸದಲ್ಲಿ ಹಾಕಬಹುದು. ನಂತರ ಕಳಸದ ಬಾಯಿಗೆ 5 ಮಾವಿನ ಎಲೆ ಅಥವಾ 5 ವಿಳೆದೆಲೆಯನ್ನು ಇಟ್ಟು ಅದರ ಮೇಲ್ಭಾಗದಲ್ಲಿ ತೆಂಗಿನಕಾಯಿಯನ್ನು ಇಡಬೇಕು. ತೆಂಗಿನಕಾಯಿಯನ್ನು ತೆಗೆದುಕೊಳ್ಳುವಾಗ ಉದ್ದನೆಯ ಜುಟ್ಟಿರ್ತಕ್ಕಂಥ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ. ಆ ತೆಂಗಿನಕಾಯಿಗೆ ಅರಿಶಿನವನ್ನು ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಅರಿಶಿನಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಸಿ ಆ ಅರಿಶಿನವನ್ನು ತೆಂಗಿನಕಾಯಿಗೆ ಹಚ್ಚಿ ನಂತರ ಆ ತೆಂಗಿನಕಾಯಿಗೆ ತಿಲಕವನ್ನು ಬರೆದು ಆ ತಿಲಕವನ್ನು ಬರೆದ ತೆಂಗಿನಕಾಯಿಯನ್ನು ಕಳಸಕ್ಕೆ ಇಡಿ. ನಂತರ ಕಳಸಕ್ಕೂ ಕೂಡ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಅರ್ಪಿಸಿ ಹೂಗಳಿಂದ ಅಲಂಕಾರ ಮಾಡಿ. ಹಾಗೆ ಕಳಸಕ್ಕೆ ನಿಮ್ಮ ಮನೆಯಲ್ಲಿ ಚಿನ್ನದ ಮಾಂಗಲ್ಯವಿದ್ದರೆ ಚಿನ್ನದ ಮಾಂಗಲ್ಯವನ್ನು ಹಾಕಿ. ಇಲ್ಲ ಎನ್ನುವವರು ಅರಿಶಿನದ ಕೊಂಬಿನಿಂದ ಮಾಂಗಲ್ಯವನ್ನು ಮಾಡಿ ಅದನ್ನು ಕೂಡ ಕಳಸಕ್ಕೆ ಕಟ್ಟಬಹುದು. 5 ಎಳೆಯ ಅಂಗನೂಲನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನವನ್ನು ಹಚ್ಚಿ ಆ ದಾರಕ್ಕೆ ಅರಿಶಿನವನ್ನು ಹಚ್ಚಿ ಒಂದು ಅರಿಶಿನದ ಕೊಂಬನ್ನು ತೆಗೆದುಕೊಂಡು ಆ ದಾರಕ್ಕೆ ಕಟ್ಟಿ ಅದನ್ನು ಮಾಂಗಲ್ಯ ರೂಪದಲ್ಲಿ ಕಳಸಕ್ಕೆ ಕಟ್ಟಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಮುಖವಾಡವಿದ್ದರೆ ಆ ಮುಖವಾಡವನ್ನು ಕೂಡ ಕಳಸಕ್ಕೆ ಜೋಡಿಸಿ. ಲಕ್ಷ್ಮಿಗೆ ಪ್ರಿಯವಾದ ಹೂವು ಎಂದರೆ ಕಮಲದ ಹೂವು, ಮಲ್ಲಿಗೆ ಹೂವು, ಕೆಂಪು ಹೂವು, ಈ ಥರದ ಹೂಗಳು ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಅಂತಹ ಹೂಗಳಿಂದ ಅಲಂಕಾರ ಮಾಡಿ. ಹಾಗೆ ಗೆಜ್ಜೆ ವಸ್ತ್ರವನ್ನು ಕೂಡ ಅರ್ಪಿಸಿ. ಇಷ್ಟೆಲ್ಲ ಸಿದ್ಧತೆ ಆದ ನಂತರ ನೈವೇದ್ಯವಾಗಿ ಲಕ್ಷ್ಮಿಗೆ ಪ್ರಿಯವಾದ ಬೆಲ್ಲದಿಂದ ಮಾಡಿರುವ ಪದಾರ್ಥವನ್ನು ನೈವೇದ್ಯವಾಗಿ ಅರ್ಪಿಸಿ. ಪಾಯಸ, ಪೊಂಗಲ್, ಈ ರೀತಿ ಬೆಲ್ಲದಿಂದ ಮಾಡಿರುವ ಪದಾರ್ಥವನ್ನು ನೈವೇದ್ಯವಾಗಿ ಅರ್ಪಿಸಿ ಪೂಜೆ ಮಾಡಿ. ಹಾಗೆ ಹಣ್ಣುಗಳನ್ನು ನೈವೇದ್ಯವಾಗಿ ಇಡಿ. ಪೂಜೆ ಮಾಡುವ ಮೊದಲು ನಾವು ಗಣಪತಿಗೆ ಪೂಜೆ ಮಾಡಿ ನಂತರವೇ ಲಕ್ಷ್ಮಿಗೆ ಪೂಜೆ ಮಾಡಬೇಕು. ಆದ್ದರಿಂದ ಒಂದು ಕಡೆಯಲ್ಲಿ ಗಣಪತಿಯನ್ನು ಸ್ಥಾಪನೆ ಮಾಡಿ ನಿಮ್ಮ ಮನೆಯಲ್ಲಿ ಗಣಪತಿಯ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿ. ಫೋಟೋ ಅಥವಾ ವಿಗ್ರಹ ಇಲ್ಲ ಎನ್ನುವವರು ಅರಿಶಿನದ ಉಂಡೆಯಿಂದ ಗಣಪತಿಯ ಮೂರ್ತಿ ಮಾಡಿ ಅಥವಾ ಹಸುವಿನ ಸಗಣಿಯಿಂದ ಗಣಪತಿಯ ಮೂರ್ತಿಯನ್ನು ಮಾಡಿ ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ತಿಲಕವನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಿ ಮೊದಲು ಗಣಪತಿಗೆ ಪೂಜೆ ಮಾಡಿಕೊಂಡು ನಂತರ ಲಕ್ಷ್ಮಿಯನ್ನು ಪೂಜೆ ಮಾಡಿ. ಇನ್ನು ಈ ದಿನದಂದು ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಲು ಬಯಸುವವರು ಅಂಥವರು ಲಕ್ಷ್ಮಿಯ ಕಳಸವನ್ನು ಸ್ಥಾಪನೆ ಮಾಡಿರ್ತಿರಲ್ಲ, ಆ ಲಕ್ಷ್ಮಿಯ ಕಳಸದ ಬಲಭಾಗದಲ್ಲಿ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಿ. ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಲು ಒಂದು ಪೀಠವನ್ನು ಸಿದ್ಧಪಡಿಸಿಕೊಳ್ಳಿ. ಪೀಠದ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆದು ಅದಕ್ಕೆ ಆ ರಂಗೋಲಿಗೆ
ಅರಿಶಿನ, ಕುಂಕುಮ, ಸ್ವಲ್ಪ ಅಕ್ಷತೆ, ಹೂಗಳಿಂದ ಅಲಂಕಾರ ಮಾಡಿ ನಂತರ ಮಣ್ಣಿನ ಮಡಿಕೆ ಅಥವಾ ಕುಡಿಕೆಯನ್ನು ತೆಗೆದುಕೊಂಡು ಹೊಸದಾದ ಒಂದು ಮಣ್ಣಿನ ಮಡಿಕೆ ಅಥವಾ ಕುಡಿಕೆಯನ್ನು ಮನೆಗೆ ತಂದು ಆ ಮಡಿಕೆಯನ್ನು ನೀರಿನಲ್ಲಿ ತೊಳೆದು ಶುದ್ಧ ಮಾಡಿ ನಂತರ ಆ ಮಡಿಕೆಯ ಸುತ್ತಲೂ ಅರಿಶಿನವನ್ನು ಹಚ್ಚಬೇಕು. ಅರಿಶಿನಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಸಿ ಆ ಅರಿಶಿನವನ್ನು ಮಡಿಕೆಯ ಸುತ್ತಲೂ ಹಚ್ಚಿ ನಂತರ ಆ ಮಡಿಕೆಯ ಮೇಲ್ಭಾಗದಲ್ಲಿ ಶ್ರೀ ಎಂದು ಬರೆಯಿರಿ. ಕುಂಕುಮದಿಂದ ಶ್ರೀ ಎಂದು ಬರೆದು ಆ ಅಷ್ಟದಳ ಪದ್ಮ ರಂಗೋಲಿಯ ಮೇಲೆ ಇಟ್ಟು ನಂತರ ಆ ಮಡಿಕೆ ಮತ್ತು ಅಥವಾ ಕುಡಿಕೆಗೆ ಕಲ್ಲುಪ್ಪನ್ನು ಹಾಕಿ. ಉಪ್ಪು ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ. ಆದ್ದರಿಂದ ಅಕ್ಷಯ ಪಾತ್ರೆಗೆ ಕಲ್ಲುಪ್ಪು ಹಾಕೋದು ತುಂಬ ವಿಶೇಷ. ಆದ್ದರಿಂದ ಕಲ್ಲುಪ್ಪನ್ನು ಹಾಕಿ ನಂತರ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಕೆಂಪು ಬಟ್ಟೆಯ ಒಳಗೆ ನಿಮ್ಮ ಕೈಲಾದಷ್ಟು ಹಣವನ್ನು ಇಡಿ, ಹಾಗೆ ನಾಣ್ಯವನ್ನು ಇಡಿ, ಹಾಗೆ ನಿಮ್ಮ ಮನೆಯಲ್ಲಿರುವ ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಅಂತಹ ಅಮೂಲ್ಯವಾದ ವಸ್ತುಗಳನ್ನು ಇಡಿ. ಇದರ ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅಂದರೆ ಕವಡೆ ಆಗಿರ್ಬೋದು, ಗೋಮತಿ ಚಕ್ರ ಆಗಿರ್ಬೋದು, ಇಂತಹ ವಸ್ತುಗಳನ್ನು ಆ ಬಟ್ಟೆಯಲ್ಲಿ ಹಾಕಿ ಆ ಬಟ್ಟೆಯನ್ನು ಸುತ್ತಿ ನಂತರ ಆ ಕಲ್ಲುಪ್ಪನ್ನು ಹಾಕಿರ್ತೀರಲ್ಲ ಆ ಕಲ್ಲುಪ್ಪಿನ ಮೇಲ್ಭಾಗದಲ್ಲಿ ಈ ಒಂದು ಬಟ್ಟೆಯನ್ನು ಸುತ್ತಿ ಆ ಮಡಿಕೆ ಒಳಗೆ ಇಡಿ. ನಂತರ ಮಡಿಕೆಗೆ ಅರಿಶಿನ, ಕುಂಕುಮವನ್ನು ಅರ್ಪಿಸಿ, ಶ್ರೀಗಂಧವನ್ನು ಅರ್ಪಿಸಿ, ಹೂಗಳಿಂದ ಅಲಂಕಾರ ಮಾಡಿ. ಇನ್ನು ಈ ದಿನದಂದು ಕುಬೇರ ರಂಗೋಲಿಯನ್ನು ಸ್ಥಾಪನೆ ಮಾಡಿ ಕೂಡ ಕುಬೇರನ ರಂಗೋಲಿಯನ್ನು ಕೂಡ ಪೂಜೆ ಮಾಡಬಹುದು. ಇದರಿಂದ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ರಂಗೋಲಿಯನ್ನು ಬಿಡಿಸಿ ರಂಗೋಲಿಗೆ ಹೂಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡಿ. ಇನ್ನು ಪೂಜೆ ಮಾಡುವಾಗ ಲಕ್ಷ್ಮಿಯ ಮಂತ್ರಗಳನ್ನು ಪಠಿಸಿ, ಹಾಗೆ ಅಷ್ಟೋತ್ತರವನ್ನು ಪಠಿಸುತ್ತಾ ಅರ್ಚನೆಯನ್ನು ಮಾಡಿಕೊಳ್ಳಿ. ನಾಣ್ಯಗಳಿಂದ ಅರ್ಚನೆ ಮಾಡಬಹುದು, ಜೊತೆಗೆ ಬಿಡಿ ಹೂಗಳಿಂದ ಕೂಡ ಅರ್ಚನೆ ಮಾಡಬಹುದು. ಕುಂಕುಮದಿಂದನೂ ಕೂಡ ಕುಂಕುಮಾರ್ಚನೆಯನ್ನು ಕೂಡ ಮಾಡಬಹುದು. 2 ದೀಪಗಳನ್ನು ಹಚ್ಚಿ, ಹಾಗೆ ಉಪ್ಪಿನ ದೀಪವನ್ನು ಹಚ್ಚಲು ಬಯಸುವವರು ಈ ದಿನ ಉಪ್ಪಿನ ದೀಪವನ್ನು ಕೂಡ ಹಚ್ಚಬಹುದು. ನಿಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪ ಇದ್ದರೆ ಅದನ್ನು ಕೂಡ ಹಚ್ಚಿ ಅಗರಬತ್ತಿಯಿಂದ ಪೂಜೆ ಮಾಡಿ ದೀಪಗಳಿಂದ ಭಕ್ತಿಯಿಂದ ಪೂಜೆ ಮಾಡಿ ಅಷ್ಟೋತ್ತರವನ್ನು ಪಠಿಸಿ ಮಂತ್ರಗಳನ್ನು ಪಠಿಸಿ ಮಂಗಳಾರತಿಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನ ಮನೆಗೆ ಯಾವ ವಸ್ತುಗಳನ್ನು ತರಬೇಕು ಎಂದರೆ ಎಲ್ಲರಿಗೂ ಕೂಡ ಚಿನ್ನ, ಬೆಳ್ಳಿ ಅಥವಾ ಅತ್ಯಮೂಲ್ಯವಾದ ವಸ್ತುವನ್ನು ತರಲು ಸಾಧ್ಯವಾಗುವುದಿಲ್ಲ. ಅಂಥವರು ಚಿನ್ನಕ್ಕೆ ಸಮಾನವಾಗಿರುವಂತಹ ಕೆಲವು ವಸ್ತುಗಳನ್ನು ಮನೆಗೆ ತಂದರೆ ಸಾಕು, ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಹಾಗಾದರೆ ಈ ದಿನ ಯಾವ ವಸ್ತುಗಳನ್ನು ತರಬೇಕು ಎಂದರೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅಂದರೆ ಕವಡೆ, ಶಂಕು, ಚಕ್ರ, ಹಾಗೆ ಲಕ್ಷ್ಮಿಯ ಪಾದುಕೆಗಳು, ಗೋಧಿ, ಬಾರ್ಲಿ, ಲಕ್ಷ್ಮಿಯ ಸಂಕೇತವಾಗಿರುವಂತಹ ಉಪ್ಪು, ಲಕ್ಷ್ಮಿಗೆ ಪ್ರತೀಕವಾಗಿರ್ತಕ್ಕಂಥ ತೆಂಗಿನಕಾಯಿ ಅಂದರೆ ಏಕಾಕ್ಷಿ ತೆಂಗಿನಕಾಯಿ. ಅಂದರೆ ತೆಂಗಿನಕಾಯಿಯಲ್ಲಿ ಸಾಮಾನ್ಯವಾಗಿ 3 ಕಣ್ಣುಗಳು ಇರ್ತವೆ. 1 ಕಣ್ಣು ಇರುವಂತಹ ತೆಂಗಿನಕಾಯಿಯನ್ನು ಏಕಾಕ್ಷಿ ತೆಂಗಿನಕಾಯಿ ಅಂತ ಕರೀತಾರೆ. ಅಂತಹ ತೆಂಗಿನಕಾಯಿಯನ್ನು ಈ ದಿನ ಮನೆಗೆ ತರುವುದು ತುಂಬಾ ಒಳ್ಳೆಯದು. ಚಿನ್ನ ಮತ್ತು ಬೆಳ್ಳಿಯನ್ನು ತರಲು ಸಾಧ್ಯವಾಗದವರು ಇಂತಹ ವಸ್ತುಗಳನ್ನು ಕೂಡ ಮನೆಗೆ ತಂದು ಪೂಜೆ ಮಾಡಿದರೆ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ, ಮನೆಯು ಸಮೃದ್ಧಿ ಹೊಂದುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.